ಪ್ರತಿ ವರ್ಷ ಮಾಡಿದಾಗೆ ಪ್ರತಿ ವರ್ಷ ನಾವು ಗೋಲ್ಡ್ ಮೆಡಲ್ಗೆ ನಾವು ಟೆಂಡರ್ ಕರಿತೀವಿ. ಟೆಂಡರ್ ಕರೆದ ಮೇಲೆ ಒಂದು ಟೆಂಡರ್ ಲೋಯೆಸ್ಟ್ ಟೆಂಡರ್ಗೆ ಆರ್ಡರ್ ಕೊಡ್ತೀವಿ. ಈಗ ಇತ್ತೀಚಿನ ದಿನಗಳಲ್ಲಿ ಗೋಲ್ಡು ಸಿಲ್ವರು ರೇಟ್ ಜಾಸ್ತಿ ಆಗ್ತಿದ್ದಾಗ ಆ ರೇಟಿಗೆ ಬರೋದಿಲ್ಲ, ಭಾಳ ಜನ ಟೆಂಡರು ಪಾರ್ಟಿಸಿಪೇಟ್ ಆಗೋಲ್ಲ. ಆದರೆ ಈ ಸಾರಿ ಇಂಡೋರ್ ಮಧ್ಯಪ್ರದೇಶ ಒಬ್ಬರು ಫರ್ಮ್ ಅವರು ಟೆಂಡರ್ ತೊಗೊಂಡು ಕಡಿಮೆ ರೇಟಿಗೆ 6,300 ರೂಪಾಯಿಗೆ ಏನೋ ಹಾಕಿದ್ದಾರೆ. ಹಾಕಿ ಮೊನ್ನೆಯಿಂದ ಕೊಡ್ತೀನಿ ಅಂತೇಳಿ ಇನ್ನೇನು ರಾತ್ರಿವರೆಗೂ ಏರ್ಪೋರ್ಟಲ್ಲಿ ಇದ್ದೀವಿ, ಫ್ಲೈಟ್ ಬರ್ತೀವಿ ಅಂತೇಳಿ ಹೇಳಿದ್ರು. ಕೊಡಲ್ಲ ಅಂತೇಳಿ ನಾವು ಆಲ್ಟರ್ನೇಟ್ ಅರೇಂಜ್ ಮಾಡಿದ್ವಿ. ನಾವು ಇದಕ್ಕಿಂತ ಮುಂಚೆ ನಾವು ಯಾರು ಕೊಡ್ತಿದ್ರು ಲೋಕಲು ಒಂದು 600 ರೂಪಾಯಿ 700 ರೂಪಾಯಿ ಜಾಸ್ತಿ ಇತ್ತು, ಅವ್ರು ರೆಡಿ ಮಾಡಿ ಇಟ್ಟಿದ್ವಿ. 3 ದಿವಸ ಒಳಗೆ ನಾವು ಕೊಟ್ಟರೆ ನಾವು ಮಾಡಿಕೊಡ್ತೀವಿ ಅಂತ ಹೇಳಿದ್ರು. ಬಟ್ ಅವರು ನಾವು ಆರ್ಡರ್ ಕೊಟ್ಟಿದ್ದರಿಂದ ನಾವು ವೆಯ್ಟ್ ಮಾಡಬೇಕಾಗಿದೆ. ನಿಮ್ಮ ಕಾನ್ವೊಕೇಶನ್ 3 ತಾರೀಕಿದೆ, ನಾವು 2 ತಾರೀಕು ಸಂಜೆ ಒಳಗೆ ಕೊಡ್ತೀವಿ ಅಂತ ಹೇಳಿದ್ರು. ರಾತ್ರಿ 2 ಗಂಟೆ 3 ಗಂಟೆ ತನಕ ಫೋನ್ ಮಾಡ್ತಿದ್ದಾಗ 2 ಗಂಟೆ ಫ್ಲೈಟ್ ಇದೆ ಅಂದರು. ಆಮೇಲೆ 7 ಗಂಟೆ ಫ್ಲೈಟ್ ಅಂದರು. ಬೆಳಗ್ಗೆ 7 ಗಂಟೆ ಫ್ಲೈಟ್ ಏರ್ಪೋರ್ಟ್ ಬಂದಿವಿ ಸರ್, ಅದು ಬಾಕ್ಸ್ ಒಪ್ಕೊಂತ ಇಲ್ಲ ಹಾಗೆ ಅಂದರು. ಹಾಗಾಗಿ ಅವ್ರು ಬರೋಕ್ಕಾಗಲ್ಲ ಅಂತೇಳಿ ನಾವೇನು ಮಾಡಿದ್ವಿ, ಇವ್ರಿಗೆ ವರ್ತ್ ಏನು ಅಮೌಂಟ್ ಇದೆ ಅಷ್ಟು ಚೆಕ್ ಕೊಡೋಣ ಅಂತೇಳಿ ಡಿಸೈಡ್ ಮಾಡಿದ್ವಿ. ಚೆಕ್ ಕೊಟ್ಟಿದ್ವಿ. ನಿಜವಾಗಲೂ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಗೋಲ್ಡ್ ಮೆಡಲ್ ಬದಲಾಗಿ ದುಡ್ಡು ಬಂದರೆ ಬೇಸರ ಆಗ್ತದೆ. ನಾವೇನು ಮಾಡಿದ್ವಿ, ಒಂದು ಆಪ್ಷನ್ ತೊಗೊಂಡಿದ್ವಿ. ಬೈ ಚಾನ್ಸ್ ಹುಡುಗರು ಏನಾರು ಕೇಳಿದ್ರೆ ನಮ್ಮ ಗೋಲ್ಡ್ ಮೆಡಲೇ ಬೇಕಂತ ಕೇಳಿದಾಗ ಸೊ ಅವ್ರು ಚೆಕ್ ವಾಪಸ್ ತೊಗೊಂಡು ಗೋಲ್ಡ್ ಮೆಡಲ್ ಕೊಡೋ ಅಂತ ಆಪ್ಷನ್ ತೊಗೊಂಡಿದ್ವಿ. ಇವತ್ತು ವಿದ್ಯಾರ್ಥಿಗಳೆಲ್ಲ ಗೋಲ್ಡ್ ಮೆಡಲ್ ಕೇಳ್ತಿದ್ದಾರೆ. ನಾವು ಒಂದು 2 ಡೇಸ್ 3 ಡೇಸ್ ಒಳಗೆ ಅದೇ ಕಂಪನಿಯನ್ನು ಆರ್ಡರ್ ಕೊಟ್ಟಿದ್ವಲ್ಲ ತರಿಸ್ಕೊಂಡು ನಾವೆಲ್ಲ ಕರೆಸಿ ನಾವು ಗೋಲ್ಡ್ ಮೆಡಲ್ ಕೊಡ್ತೀವಿ. ಸರ್ ನಮಗೆ ವಿದ್ಯಾರ್ಥಿ ಕನಸು ನಮ್ಗೆ ಗೊತ್ತಿದೆ, ಯಾಕಂದರೆ 30 ವರ್ಷದ ವಿದ್ಯಾರ್ಥಿ ಜೊತೆಗೆ ಇದು ಅನಿವಾರ್ಯ ಕಾರಣ. ಗೋಲ್ಡ್ ಮೆಡಲ್ ಎರಡು ಗಾಟ ಕೊಟ್ಟಿದ್ದೀವಿ. ಅದೇ ಅದು ಏನಂತ ನಮ್ಮದು ಸದ್ಯಕ್ಕಿಲ್ಲ ಅಂದರೆ ಹಳೆ ತೊಗೊಂಡು ಹಾಕಿದ್ವಿ. ಆ ಫೈಲ್ ವಾಪಸ್ ತೊಗೊಳ್ತೀವಿ, ಸರ್ಟಿಫಿಕೇಟು ಗೋಲ್ಡ್ ಮೆಡಲ್ ಎಲ್ಲ ಹೊಸವು ಆರ್ಡರ್ ಕೊಟ್ಟಿದ್ದೀವಿ. ಅವರೇ ತರಬೇಕು ಆ್ಯಕ್ಚುಲಿ. ಈಗ ಅವರು ವಿದ್ಯಾರ್ಥಿಗಳ ಕನಸು ಇರ್ತದೆ. ವಿದ್ಯಾರ್ಥಿಗಳ ಕನಸು ನಮ್ಮ ಕನಸು ಒಂದೇ, ಗೋಲ್ಡ್ ಮೆಡಲ್ ಕೊಡಬೇಕಂತಲೇ ನಾವು ಪ್ರಯತ್ನ ಮಾಡಿ ಬೇರೆ ಬೇರೆ ದಾನಿಗಳ ಹತ್ರ ಹೋಗಿ ಗೋಲ್ಡ್ ಮೆಡಲ್ ತೊಗೊಂಡಿದ್ದೀವಿ. ಇಂಥ ಪರಿಸ್ಥಿತಿ ಏನು ಮಾಡಬೇಕಾಗ್ತದೆ? ನೀವೇ ಇಲ್ಲಿದ್ದಾಗ ಏನು ಮಾಡೋಕ್ಕಾಗ್ತದೆ? ಗೋಲ್ಡ್ ಮೆಡಲ್ ಕೊಡ್ತೀನಿ ಅಂತ ರಾತ್ರಿ 12 ಗಂಟೆ ತನಕ ಇದ್ದು ಇವತ್ತು ಬೆಳಗ್ಗೆ 7 ಗಂಟೆಗೆ ಇದ್ರೂ ನಾವು ಏರ್ಪೋರ್ಟಿಗೆ ಕಾರ್ ತೊಗೊಂಡೋಗಿ 11 ಗಂಟೆ ತನಕ ಬರೋಣ ಪ್ರಯತ್ನ ಮಾಡಿದ್ವಿ. 7 ಗಂಟೆ ಏರ್ಪೋರ್ಟ್ ಬಂದಿದ್ದಾರೆ. ಬಂದಾಗ ಏನು ಹೇಳ್ತಾರೆ, ಅಲ್ಲಿ ಬಾಕ್ಸಸ್ ವೆಯ್ಟ್ ಜಾಸ್ತಿ ಆಗಿದೆ, ತೊಗೊಳ್ತಾ ಇಲ್ಲ ಅಂತ. ನಾನು ಏರ್ಪೋರ್ಟ್ ಆಫೀಸರ್ ಹತ್ರ ಮಾತಾಡಿದ್ದೀನಿ. 34 kgs ಜಾಸ್ತಿ ಮಾಡಲ್ಲ ಸರ್, ಒಂದು ಬಾಕ್ಸ್ 38 ಇದೆ, 4 kg ಕಡಿಮೆ ಮಾಡಬೇಕು. ಸೊ ಫ್ಲೈಟ್ ಬಂದಮೇಲೆ ಅವ್ನು ಏನು ಟೈಮ್ ಆಗ್ತದೆ? ಅವ್ನು ನೆಕ್ಸ್ಟ್ ಫ್ಲೈಟು ಮಧ್ಯಾಹ್ನ 2:15 ಇದೆ. ಸೊ ಹಾಗಾಗಿ ನಾವೇನು ಮಾಡಿದ್ವಿ, ಸದ್ಯಕ್ಕೆ ಬರೋದಿಲ್ಲ, ನಾವು ವಿದ್ಯಾರ್ಥಿಗಳು ಗೋಲ್ಡ್ ಮೆಡಲ್ ಕೊಟ್ಟಿಲ್ಲ, ಚೆಕ್ ಕೊಟ್ಟಿಲ್ಲ ಅಂತ ಬೇಸರ ಆಗ್ತದೆ ಅಂತೇಳಿ ಚೆಕ್ ಕೊಟ್ಟಿದ್ವಿ. ಅವ್ರಿಗೆ ಹೇಳಿದ್ದೀನಿ, ಬೈ ಚಾನ್ಸ್ ವಿದ್ಯಾರ್ಥಿಗಳು ಹೇಳಿದ್ರೆ ಆ ಚೆಕ್ ವಾಪಸ್ ತೊಗೊಂಡು ಗೋಲ್ಡ್ ಮೆಡಲ್ ಮಾಡು. ಯಾರು ತೊಗೊಂಡು ಟೆಂಡರ್ ಯಾರು ತೊಗೊಂಡಿದ್ದು? ಯಾವ ಕಂಪ್ನಿ? ಅದು ಮಧ್ಯಪ್ರದೇಶ ಇಂಡೋರ್ದು ಒಂದು ಯಾವುದೋ ಫರ್ಮು. ಟೆಂಡರ್ ಓಪನ್ ಇರ್ತದೆ. ಟೆಂಡರು ಫೈಲ್ ಕೂಡ ಅಷ್ಟು ಹೇಳ್ತೀನಿ ಸರ್. 19th ಫೈಲ್ ಅವ್ನು ಕೊಡಬೇಕು, ಅವನೇ ಕೊಡಬೇಕು. ಸರ್ಟಿಫಿಕೇಟ್ ನಮ್ಮ ಜೊತೆಗಿರ್ತದೆ, ಗೋಲ್ಡ್ ಮೆಡಲ್ ಫೈಲ್ ಅವ್ನು ತರಬೇಕು. ನಾವು ಸರ್ಟಿಫಿಕೇಟ್ ಹಾಕ್ಕೊಡ್ತೀವಿ ಪ್ರತಿ ವರ್ಷ, ಅವ್ನು ಬರಬೇಕು, ಬಾಕ್ಸು ಎಲ್ಲ ಅವ್ನು ತರಬೇಕು. ಹಾಗಾಗಿ ಹಿಂಗಾಗಿದೆ. ಆಪ್ಷನ್ ಮೆಡಲ್ಗಾಗಿತ್ತು 117. ಎಷ್ಟು ಟೆಂಡರ್ ಆಯಿತು? ಅದು 6,300 ರೂಪಾಯಿ ಏನಿದೆ ಲೋಯೆಸ್ಟ್. ಅದು ಈಗ ಲೋಕಲ್ ಹಾಕಿದ್ದು 7,000 ಚಿಲ್ಲರ್ ಹಾಕಿದೆ, ಒಂದು 700 ರೂಪಾಯಿ ಡಿಫ್ರೆನ್ಸ್ ಇದೆ. ಸೊ ಎಲ್ಲೊಂದು ಪ್ರಕಾರ ಈ ಪ್ರೊಕ್ಯೂರ್ಮೆಂಟ್ ಪ್ರಕಾರ ಯಾರು ಕಡಿಮೆ ಕೊಡಬೇಕು. ಏನಿದೆ? ಖಂಡಿತ ನಾನು ಬೆಳಗ್ಗೆ ಮಾತಾಡಿದ್ದೀನಿ. ಇವತ್ತು ಗೋಲ್ಡ್ ಮೆಡಲ್ ಬಂದಿಲ್ಲ ಅಂದರೆ ನಿಮ್ಮನ್ನ ಕ್ರಿಮಿನಲ್ ಕೇಸ್ ಹಾಕ್ತೀನಿ. ಮತ್ತು ಅಲ್ಲಿ ಪುಟಿಯು ಕಂಪನಿ ಬ್ಲ್ಯಾಕ್ ಲಿಸ್ಟ್, ನಾಟ್ ಓನ್ಲಿ ಕರ್ನಾಟಕ, ಎಂಟೈರ್ ಕಂಟ್ರಿನ ಬ್ಲ್ಯಾಕ್ ಲಿಸ್ಟ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಡೆಫಿನೆಟ್ ಆಗಿ ಈಗ ಇವನು ತಂದು ಕೊಟ್ಟರೆ ಓಕೆ, ಅವ್ರೇನಾರು ಸ್ವಲ್ಪ ಕನ್ಸಿಡರ್ ಮಾಡಿ ಮಾಡ್ತೀವಿ. ಬಟ್ ಇವತ್ತು ಕೊಟ್ಟಿಲ್ಲ ಅಂತೇಳಿ ನಾಳೆ ಕೊಡಲ್ಲ ಅಂದರೆ ನಾವು ಡೆಫಿನೆಟ್ ಆಗಿ ನಾವು ಸರ್ ವಿದ್ಯಾರ್ಥಿಗಳು 3 ಡೇಸ್ ಅಂತ ಹೇಳಿ ಅವರು, ಯಾಕಂದರೆ ಇವತ್ತು ಸ್ಟಾಪ್ ಮಾಡಿಸಿದ್ವಿ. ಅವ್ರು ಮಾತಾಡ್ತಾರೆ, ಇಷ್ಟಾವರೇಷನ್ ಮಾತಾಡಿ ಎಷ್ಟು ದಿವಸ ತಂದು ಕೊಟ್ಟು ವಾರ 4 ದಿವಸ ಕೊಡ್ತಾರೆ. ಎಲ್ಲೋ ಒಂದು ಕಡೆ ರಾಜ್ಯಪಾಲರು ಇರಲಿಲ್ಲ, ಉನ್ನತ ಶಿಕ್ಷಣ ಸಚಿವರು ಇರಲಿಲ್ಲ, ತರಾತುರಿಯಲ್ಲಿ ಈ ಕಾರ್ಯಕ್ರಮ ಆರೋಪ ಮಾಡ್ತಾರೆ ಸರ್. ಎಲ್ಲಿ ಆರೋಪ ಅಂದರೆ ಓಕೆ, ಈಗ ಇದು ಎಷ್ಟು 3-4 ದಿವಸ ಆಗಲ್ಲ. ನಾವು ಫಿಕ್ಸ್ ಮಾಡೋದು 15-20 ದಿವಸ ಮುಂದೆ ಫಿಕ್ಸ್ ಮಾಡಿದ್ವಿ. ಗವರ್ನರ್ ಒಪ್ಕೊಂಡ್ರು, ಆಮೇಲೆ ಇವರು ಎಜುಕೇಷನ್ ಮಿನಿಸ್ಟರ್ ಒಪ್ಕೊಂಡ್ರು. ಮೊನ್ನೆ 27 ತಾರೀಕು ಸಡನ್ನಾಗಿ ಬದಲಾವಣೆ ಆಯಿತು. ಇದು ಬದಲಾವಣೆ ಆಗಿದೆ ಅಂತೇಳಿ ನಾವು ಮತ್ತೆ ಚೇಂಜ್ ಮಾಡೋಕ್ಕಾಗಲ್ಲ ಸಡನ್ನಾಗಿ, ಯಾಕಂದರೆ ಎಲ್ಲ ಪ್ರಿಪೇರ್ ಇದೆ. ನಾವು ಗವರ್ನರ್ ಒಪ್ಕೊಂಡ್ರು, ಗವರ್ನರ್ ಬರ್ತಾರಂತೇಳಿ. ಗವರ್ನರು ಮೊನ್ನೆ ತನಕ ಬರ್ತೀನಿ ಅಂದರು. ಯಾವಾಗ 3 ತಾರೀಕು ಗವರ್ನರ್ ಆಫೀಸಲ್ಲೇ ಇದು ಪ್ರಮಾಣ ಸ್ವೀಕಾರ ಅಂದಾಗ ಅವರು ಕಷ್ಟ. ಗವರ್ನರ್ನ ಕೊಟ್ಟಿದ್ದು ಯಾವತ್ತು 30 ತಾರೀಕು ನಮ್ಮ ಮೆಸೇಜ್ ಕೊಟ್ಟಿದ್ದಾರೆ, ಇದು ಸಾಧ್ಯ ಇಲ್ಲ ಅಂತೇಳಿ. 30 ತಾರೀಕು ಮತ್ತೇನಾಯಿತು, ಸಂಜೆ 4 ಗಂಟೆಗೆ ಅಂತ ಆಯಿತು. 4 ಗಂಟೆಗೆ ಅಂದಾಗ ಮತ್ತೆ ನಾನು ರಿಜಿಸ್ಟ್ರೇಷನ್ ಮತ್ತೆ ರಿಕ್ವೆಸ್ಟ್ ಮಾಡಿದ್ವಿ. ಆವತ್ತೇ ಅವರು CLP ಮೀಟಿಂಗ್ ಮಾಡಿ ಬಂದಿರಲ್ಲ ಗವರ್ನರ್ ಆಫೀಸ್ಗೆ. ರಿಕ್ವೆಸ್ಟ್ ಮಾಡಿದಾಗ ನಾವು ಸಂಡೇ ಮಂಡೇ ಡಿಸಿಷನ್ ತೊಗೊಳ್ತೀವಿ ಅಂದರು. ಮಂಡೇ ನಮ್ಗೆ ಹೇಳಿದ್ರು ಮೊನ್ನೆ 2nd ಏನಂತ ಹೇಳಿದ್ರೆ ಸಾಧ್ಯ ಇಲ್ಲ, ನೀವು ಮಾಡಿಕೊಡ್ತೀವಿ. ಸೊ ಈ ಸಂದರ್ಭದಲ್ಲಿ
ಪೋಸ್ಟ್ಪೋನ್ ಮಾಡೋದು ಉತ್ತಮ, ಇದು ಮಾಡೋದು ಉತ್ತಮ. ಎಷ್ಟೋ ಯೂನಿವರ್ಸಿಟಿನಲ್ಲಿ ಗವರ್ನರ್ ಬಂದಿಲ್ಲದಾಗ ಕಂಟಿನ್ಯೂ ಮಾಡ್ತಾರೆ. ಯಾಕಂದರೆ ಎಲ್ಲ ಹುಡುಗರು ಬರ್ತಾರೆ, ಯೂನಿವರ್ಸಿಟಿ ಬರ್ತಾರೆ, ಎಸ್ಪೆಷಲಿ ಕಾನ್ವೊಕೇಷನ್ ಗೆಸ್ಟ್ಗೆ ನಾವು 20 ದಿವಸ ಮುಂಚೆ ನಾವು ಫಿಕ್ಸ್ ಮಾಡಬೇಕಾಗಿದೆ. ಇದೆಲ್ಲ ನಾವು ಪೋಸ್ಟ್ಪೋನ್ ಮಾಡಿದ್ರೆ ಅದಕ್ಕೂ ನಾವು ಗವರ್ನರ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ, 4th ಮಾಡ್ತೀವಿ ಸರ್ ಅಂತೇಳಿ. 3rd ಬದಲು 4th ಮಾಡ್ತೀವಿ. ಅದನ್ನು ಗವರ್ನರ್ ಒಪ್ಪಿಲ್ಲ, ನಾವು 4th ಬೇರೆ ಕಮಿಟ್ಮೆಂಟ್ ಇದೆ ಅಂತ. ಈ ಕಾರಣದಿಂದ ಮಾಡಿದ್ವಿ. ಇದು ನಮ್ಮ ಉದ್ದೇಶದಲ್ಲಿ ನಾವು ಗಿವನ್ ಆಪ್ಷನಲ್ಲಿ ವಿಚ್ ಇಸ್ ದ ಬೆಸ್ಟ್ ನಾವು ಸೆಲೆಕ್ಟ್ ಮಾಡಬೇಕು. ಈಸ್ ಓನ್ಲಿ ಬೆಸ್ಟ್. ಈಗ ಹುಡುಗರು ಹೇಳಿದ್ರು ಪೋಸ್ಟ್ಪೋನ್ ಮಾಡಬೇಕಂತ, ಪೋಸ್ಟ್ಪೋನ್ ಮಾಡಿದೆ ಅನ್ಕೊಳ್ಳೋಣ, ಇದು ಖರ್ಚು ಯಾರು ಮಾಡ್ತಾರೆ? ರಜೆ ಹಾಕಿ ಬಂದರು, ಭಾಳ ಕಷ್ಟ ಇದೆ. ಹಾಗಾಗಿ ಈಗ ಮೆಡಲ್ ವಾಪಸ್ ಇದು ಫೈನ್ ವಾಪಸ್ ತಗೊಂಡು ಮೆಡಲ್ ಕೊಡ್ತಿದ್ದಾರೆ, ಅಮೌಂಟ್ ವಾಪಸ್ ಇದು ಆಪ್ಷನ್ ಕೊಡ್ತಾರೆ. ರಿಸ್ಟಾಬ್ಲಿಷನ್ ಡಿಸಿಷನ್ ತೊಗೊಂಡಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಗೋಲ್ಡ್ ಮೆಡಲ್ ಬೇಕಂತಿದ್ದಾರೆ. ಆ ಡಿಸಿಷನ್ನಲ್ಲಿ ಏನು ಮಾಡ್ತೀವಿ ಅಂದರೆ ಅವ್ರಿಗೆ ಹಾಕ್ತೀವಿ, ಎಷ್ಟು ದಿವಸ ಕೊಡ್ತಾರೆ. ಕೊಟ್ಟ ಮೇಲೆ ಅವ್ನು ಏನು ಕಟ್ ಮಾಡಬೇಕು, ಡಿಲೇ ಆಗಿದೆ ಮಾಡಿಬಿಟ್ಟು ಹುಡುಗೆಲ್ಲ ಮೆಸೇಜ್ ಕಳಿಸಿಬಿಟ್ಟು 117 ಜನ ಪರ್ಸನಲ್ ಮೆಸೇಜ್ ಕಳಿಸ್ತೀವಿ. ಈ ಒಂದು ವಾರ ಒಳಗೆ ಬಂದು ತೊಗೊಂಡೋಗುತ್ತೆ.